ಸ್ಕೂಲಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಮನೆಗೆ ಬಂದುಬಿಡ್ತಾನೆ. ಅವನ ಹಾಲೆಲ್ಲ ಇಟ್ಟೆ ಅವರೆಲ್ಲ ಬಿಟ್ಟು ಓಡಿ ಬಂದುಬಿಡ್ತಾನೆ. ಆಮೇಲೆ ನ್ಯಾಷನಲ್ ಸ್ಕೂಲಲ್ಲಿ ಕರ್ಕೊಂಡೋಗಿ ನನ್ನ ಫ್ರೆಂಡು ಮುಖದ ಮೇಲೆ ಸೇರಿಸಿದೆ. ನಾನು ದಿವಸ ಹೋಗಿ ಕರ್ಕೊಂಬರ್ತೀನಿ. ಆಮೇಲೆ ಫ್ರೆಂಡು ಅವನ ಜೊತೆ ಹುಡುಕಿಬಿಟ್ಟೆ. ಆಮೇಲೆ ಸರಿಯಾಗಿ ಸ್ಕೂಲ್ಗೆ ಹೋಗಿ ಬಂದ. ಅವನ ಒಳ್ಳೆ ನ್ಯಾಷನಲ್ ಸ್ಕೂಲೇ ಅವನು ಓದಿರೋದು, ಬೇರೆ ಸ್ಕೂಲೇ ಇಲ್ಲ. ಅಲ್ಲೇ BSc ತನಕ ಓದಿದ್ದಾನೆ ನ್ಯಾಷನಲ್ ಸ್ಕೂಲೇ. ಅವನಿಗೆ ಪಿಕ್ಚರ್ನ ತುಂಬ, ನಾಟಕ ಎಲ್ಲ ತುಂಬ ಆವಾಗಲಿಂದ ಆಸೆ. ಕಾಲೇಜಲ್ಲಿ ಓದೋವಾಗಲೇ ನನ್ನನ್ನು ಕರ್ಕೊಂಡು ಹೋಗೋಣ, ಅಲ್ಲ ನಮ್ಮ ಅಮ್ಮ ನೋಡಬೇಕು ಅಂತ ಅವನಿಗೆ ಆಸೆ. ತುಂಬ ಏನಕ್ಕೂ ಪಿಕ್ಚರ್ನ ತುಂಬ ಆಸೆ. ನಮ್ಮ ಯಜಮಾನಕ್ಕೆ ಪಿಕ್ಚರ್ ಅವಳ ಇಷ್ಟ ಇಲ್ಲ, ಆದರೆ ನಾನು ಅವನ ಜೊತೆ ಹೋಗ್ಬಿಡ್ತೀನಿ, ಕರ್ಕೊಂಡು ಹೋಗ್ಬಿಡ್ತಾನೆ. ಅವನೇ ಪಿಕ್ಚರೇ ಸೇರ್ಕೊಂಡ್ಬಿಟ್ಟ. ಕೊನೆಗೆ ಅವನ ಲೈಫ್ ಪಿಕ್ಚರಲ್ಲಿ ಆಗೋಯ್ತು. ಭಾಳ ಒಳ್ಳೆಯವನು. ಅದು ಸ್ವಲ್ಪ ಮುನ್ಕೋಪ ಜಾಸ್ತಿ. ಅವನ ಇಷ್ಟ ಪ್ರಕಾರ ಹೋಗಬೇಕು, ಅದಕ್ಕೆ ತಲಕ ಫಲಕ ಮಾತಾಡಿದ್ರೆ ಕೋಪ ಬಂದ್ಬಿಡು ಅವನಿಗೆ. ನನ್ನ ಮಗ, ಎರಡನೇ ಮಗ ಸುಂದರೇಶು, ಸ್ಟಾರ್ಟಿಂಗ್ನಿಂದನೇ ಅವನ ಮಗುವಾದಾಗ ಒಂದು ಹಗ್ಗ ಹಾಕ್ಕೊಂಡು 3 years 4 years ಏಜ್ನಲ್ಲಿ ಓಡಾಡ್ತಾನೆ ನೇಟಿವ್ ಪ್ಲೇಸ್ನಲ್ಲಿ. ಆವಾಗಲೇ ಅವನಿಗೆ ಆ್ಯಕ್ಟಿಂಗ್ನೇ, ಅವ ಚಿಕ್ಕ ಮಗುವಾದರೆ ಆಟಿಗೆ ಬಟ್ಟೆ ಹಾಕೋದು. ಇವಾಗ ಅದು ಪ್ರಾರಂಭವಾಗಿ ಇವಾಗ ದೊಡ್ಡ ಆ್ಯಕ್ಟರ್ ಆಗಿದ್ದಾನೆ ಅಷ್ಟೇ. ಫಸ್ಟು ನಾವು ನೋಡಿದ ಒಂದು ಹಯವದನ ನಾಟಕ. ನಮ್ಗೆ ಅವಾಗ ಬರೀ ನಾಟಕ ಮಾಡಿ ಮನೆಗೆ ಬಂದುಬಿಡ್ತಾನೆ, ನಾವೇನು ಇವ್ನು ಪಿಕ್ಚರಲ್ಲೆಲ್ಲ ಸೇರ್ತಾನೆ ಅನ್ನೋ ಭಾವನೆ ಇರಲಿಲ್ಲ. ನಾಟಕ ನೋಡ್ತೀವಿ, ಸುಮ್ಮನೆ ಬಂದುಬಿಡ್ತಾ ಇದ್ವಿ. ಆಮೇಲೆ 1972 ಅವನು ಕಾಡು ಅನ್ನೋ ಪಿಕ್ಚರ್ಗೆ ಎಂಟ್ರಾದ. ಆವಾಗ ನಾವು ಅದನ್ನು ಆ ಭಾರತ್ ಟಾಕೀಸ್ ಅಂತ ಒಂದು ಇತ್ತು ಅವಾಗಲ್ಲಿ. ಆ ಭಾರತ್ ಟಾಕೀಸಲ್ಲೇ ನೋಡಿದ್ದು. ಅಪ್ಪನ ಶಾಪ್ ಎದುರುಗಡೆನೇ ನೋಡಿದ್ವಿ ನಾವು. ಆವಾಗ ಅದ್ರಲ್ಲಿ ಒಂದು ಸಣ್ಣ ರೋಲ್, ಅಷ್ಟೇ ಒಂದು ಸಣ್ಣ ರೋಲ್ ಬಂದು ಹೊಟ್ಟೋದ. ಆದರೆ ನಮಗೇನು ಹೆಚ್ಚುಗಾರಿಕೆ ಅಂತೂ ಅನ್ನಿಸ್ಲಿಲ್ಲ, ಏನೋ ಒಂದು ಮಾಡಿದ್ದಾನೆ ಅಂತ ಅಂದ್ಕೊಂಡು. ಬಟ್ ಅದು ಅವ್ನಿಗೆ ಟರ್ನಿಂಗ್ ಪಾಯಿಂಟ್. ಎಲ್ಲರೂ ನಮ್ಮ ಸೊಸೈಟಿನೆಲ್ಲ ಬಂದು ಕೇಳೋರು, ನಿಮ್ಮಣ್ಣ ಈ ಪಿಕ್ಚರಲ್ಲಿ ಮಾಡಿದ್ದಾನ, ನಿಮ್ಮಣ್ಣ ಆ ಪಿಕ್ಚರಲ್ಲಿ ಮಾಡಿದ್ದಾನ ಅಂತ. ನಮಗೆ ನಮ್ಮನೇಲಿ ಏನಾಗ್ತಾ ಇತ್ತು ಅಂದರೆ, ನಮ್ಮ ತಂದೆಗೆ ಪಿಕ್ಚರ್ ಅಂದರೆ ಶುದ್ಧವಾಗಿ ಇಷ್ಟ ಇಲ್ಲ. ನಮ್ಮ ತಾಯಿಗೆ ಪಿಕ್ಚರ್ ಅಂದರೆ, ನಮ್ಮ ತಾಯಿ ಕಡೆ ಫ್ಯಾಮಿಲಿ ಫುಲ್ಲು ಪಿಕ್ಚರ್ ಅವರೇ, 6 ಜನ ಇದ್ದಾರೆ ಅವರು. ಎಲ್ಲರಿಗೂ ದಿವಸಕ್ಕೆ 3 ಶೋ ಬೇಕಾದರೆ ನೋಡ್ತಾರೆ ಬೆಳಗ್ಗೆಯಿಂದ. ಆ ಹೆರಿಡಿಟಿ ಇವನಿಗೆ ಬಂದುಬಿಟ್ಟಿದೆ. ಇವನಿಗೆ ಬಂದುಬಿಟ್ಟು ಆ ನಾಟಕ ಅನ್ನೋದು, ಮನೆಯಲ್ಲೇ ಇಲ್ಲೆಲ್ಲ ಹಾರ್ಮೋನಿಯಂ ತಂದುಬಿಡೋದು, ಅವ್ರ ಹುಡುಗಿರನ್ನೆಲ್ಲ ಬೇರೆ ಕರ್ಕೊಂಬಂದು ಹಾಡು ಹೇಳ್ಸೋದು, ಇದೆಲ್ಲ ಮಾಡ್ತಾ ಇದ್ದಾಗ ನಮ್ಮ ತಂದೆಗೆ ತುಂಬ ಇವನು ಬಂದ್ರೇ ಒಂಥರ ಟೆನ್ಷನ್ ಶುರು ಆಗೋದು. ಇವನು ಇವತ್ತು ಯಾರು ಕರ್ಕೊಂಬಂದು ಏನು ಹಾಡು ಹಾಡ್ಕೊಂಡು ಕೂತಿರ್ತಾನೋ, ಇವತ್ತು ಇಲ್ಲಿ ಇನ್ನೇನೇನು ರದ್ದ ಅಂತ ಮಾಡ್ತಾನೋ ಯಾಕೆಂದರೆ ನಮ್ಮ ತಂದೆ ಮಿಲಿಟ್ರಿ ಇದರಿಂದ ಸೈಲೆನ್ಸು ಅಂತ ಅನ್ನೋದು ಅವ್ರಿಗೆ ಇಷ್ಟ. ಇವನಿಗೆ ಗಲಾಟೆ ಜನ ಅನ್ನೋದು ಇಷ್ಟ. ಇದು ನಮ್ಮನೇಲಿ ಯಾವಾಗಲೂ ದ್ವಂದ್ವ. ಇವನು ಎಲೆಕ್ಷನ್ ನಿಂತ್ಕೊಳ್ಳೋದು, ಜನಂಕರು, ಇವನು ಜನರ ಮಧ್ಯೆ ಇರಬೇಕು ಅಂದರೆ ತುಂಬ ಇಷ್ಟ. ನಮ್ಮ ತಂದೆಗೆ ಜನ ಅಂದರೆ ಇಷ್ಟ ಇಲ್ಲ, ರೂಮಲ್ಲಿ ಹೋಗಿ ಕೂತ್ಕೊಳ್ಳೋದೇ ಅವ್ರಿಗೆ ಇಷ್ಟ. ಸೊ ಇವರಿಬ್ಬರು ಅಪ್ಪ ಮಗಂದ್ರ ದ್ವಂದ್ವದಲ್ಲಿ ನಮಗೆ ಸಿಸ್ಟರ್ಸ್ಗೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ಕೋ, ಯಾಕೆಂದರೆ ಗೊತ್ತಿದೆಯಲ್ಲ ಗಂಡಸರು ಲೈಫು. ನಾವು ಇಬ್ಬರ ಮಧ್ಯದಲ್ಲಿ ನಾವು ಮ್ಯಾನೇಜ್ ಮಾಡಬೇಕು. ಇವ್ರಿಗೂ ಕೋಪ ಬರದೇ ಇರೋ ಹಂಗೆ ನೋಡ್ಕೋಬೇಕು, ಅವ್ನಿಗೂ ಎಂಕರೇಜ್ ಮಾಡೋ ಥರ ಇರಬೇಕು. ಅವ್ನಿಗೆ ಎಂಕರೇಜ್ ಮಾಡಬೇಕು ಅಂದರೆ ಅವ್ನು ನಮ್ಮನ್ನು ಎಂಕರೇಜ್ ಮಾಡಬೇಕಲ್ಲ. ಓದಿಸೋದೆಲ್ಲ ಮಾಡ್ತಾ ಇದ್ದಾನಲ್ಲ, ನ್ಯಾಚುರಲಿ ಅವನೇ ಅವಾಗೆಲ್ಲ ತುಂಬ ಕಷ್ಟ. ಒಂದು ಹೇಳಬೇಕು ಅಂದರೆ ಅವನು 200-300 ರೂಪಾಯಿ ಎಲ್ಲ ತಂದಾಗ ಕೂಡ ನಮಗೆಲ್ಲ ಶೇರ್ ಮಾಡ್ಕೊಂಡು ತಿಂತಾ ಇದ್ದ. ಅದನ್ನು ಒಂದು ದೊಡ್ಡ ಗ್ರೇಟ್ ಪಾಯಿಂಟ್. ವೆನ್ ಹಿ ವಾಸ್ ಓನ್ಲಿ 18 years, ಅವ್ನಿಗೆ ಏನು ಬರುತ್ತೋ ಕಾಲೇಜಲ್ಲಿ PUCಲಿ ಅವ್ನಿಗೇನೋ ಸ್ಕಾಲರ್ಶಿಪ್ ಬಂದರೆ ಬಂದು ನಮಗೆಲ್ಲ ಫ್ರಾಕ್ ಕೊಡಿಸೋದು, ಚೆನ್ನಾಗಿ ನೋಡ್ಕೊಳ್ಳೋದು, ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು, ಚೆನ್ನಾಗಿ ಓದಬೇಕು, ಪೋಟ್ರೆ ಇರಬೇಕು, ಫಾರಿನ್ಗೆ ಹೋಗಬೇಕು, ಈ ಥರ ಒಂದು ಪಾಸಿಟಿವ್ ಪಾಯಿಂಟ್ಸ್. ಒಳ್ಳೊಳ್ಳೆ ಮ್ಯಾಗ್ಝೈನ್, ನಾವು ಇವತ್ತೇನಾದರೂ ಒಳ್ಳೊಳ್ಳೆ ಮ್ಯಾಗ್ಝೈನ್ ನೋಡ್ತೀವಿ, ಒಳ್ಳೊಳ್ಳೆ ಇದಿದೆ ಅಂದರೆ ಅವ್ನಿಗೆ ಯಾವಾಗಲೂ ಹೈ ಥಿಂಕಿಂಗ್. ನಾನು PhD ಮಾಡಿದ್ರು ಕೂಡ ನನಗಿಂತ ಅವ್ನಿಗೆ ಹೈ ಥಿಂಕಿಂಗ್ ಇದೆ. ನಾನು ಎಷ್ಟೋ ಸತಿ ಅನ್ಕೋತೀನಿ, ಅವನ ಥರ ನಾನು ಯಾಕೆ ತುಂಬ ಒಳ್ಳೆಯವಳಾಗಿರೋಕ್ಕೆ ಸಾಧ್ಯ ಆಗಲ್ಲ ಅಂದರೆ, ಅವ್ನು ತುಂಬ ಒಳ್ಳೆಯವನಾಗಿರ್ತಾನೆ. ಕೆಲವು ಸತಿ ಅದು ಅವ್ನಿಗೆ ಕಷ್ಟನೂ ಆಗಿದೆ. ಆ ಒಳ್ಳೆತನ ಅವನಿಗೆ ತುಂಬ ತಾಪತ್ರಯನ್ನು ತಂದ್ಕೊಂಡಿದ್ದಾನೆ ಕೆಲವು ಕಡೆ. ಬಟ್ ಅದು ಆಗತ್ತೆ ಬಿಡಿ, ಒಂದು ಕಡೆ ಒಳ್ಳೇದಿದ್ರೆ ಅದ್ರ ಜೊತೆ ಬರುತ್ತೆ, ಒಳ್ಳೆತನ ಇದೆ. ಡಾಕ್ಟರ್ MK ಸುಂದರ್ರಾಜ್ ರಂಗಭೂಮಿ ಮತ್ತು ಚಿತ್ರರಂಗ ಕಂಡ ಅಪ್ಪಟ ಪ್ರತಿಭೆ. ತಂದೆ ಶ್ರೀ MN ಕೃಷ್ಣಸ್ವಾಮಿ, ತಾಯಿ ಶ್ರೀಮತಿ ವಿಜಯ ಕೋಮಲಂ. ತಂದೆ ಕೃಷ್ಣಸ್ವಾಮಿಯವರು ಮೂಲತಃ ತಮಿಳುನಾಡಿನ ಶ್ರೀರಂಗಂನವರು. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಕೃಷ್ಣಸ್ವಾಮಿಯವರು ಮಿಲಿಟರಿ ಸೇವೆಯಲ್ಲಿದ್ದಾಗಲೇ ವಿಜಯಲಕ್ಷ್ಮಿ ಎನ್ನುವ ವಧುವನ್ನು 1944ರಲ್ಲಿ ಕೈಹಿಡಿಯುತ್ತಾರೆ. ಈ ದಂಪತಿಗಳಿಗೆ 5 ಜನ ಮಕ್ಕಳು. ಆ ಮಕ್ಕಳಲ್ಲಿ 2ನೇಯವರೇ 2ನೇ ಫೆಬ್ರವರಿ 1951ರಲ್ಲಿ ಜನಿಸಿದ ನಮ್ಮ ಈ ಸುಂದರ್.
ಮಹಾತ್ಮ ಗಾಂಧಿಯವರು ಎರಡನೇ ಮಹಾಯುದ್ಧವನ್ನು ಧಿಕ್ಕರಿಸಿ ಹೇಳಿಕೆ ಕೊಟ್ಟಾಗಲೇ ಕೃಷ್ಣಸ್ವಾಮಿಯವರೂ ಸಹ ಮಿಲಿಟರಿ ಸೇವೆಯನ್ನ ಧಿಕ್ಕರಿಸಿ ಬಂದಂತಹ ಧೀಮಂತ ವ್ಯಕ್ತಿ. ಬದುಕು ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಬರುವ ಕೃಷ್ಣಸ್ವಾಮಿಯವರ ಜೊತೆ 3 ವರ್ಷದ ಪುಟ್ಟ ಬಾಲಕ ಸುಂದರ್ ಕೂಡ ಬಂದಿಳಿದಿದ್ದ. ಜೆಸಿ ರಸ್ತೆಯಲ್ಲಿ ಟೈರ್ ಅಂಗಡಿ ಶುರು ಮಾಡಿದ ಕಾಲವರು. ಹೂಗಳತೆಯ ಪಕ್ಕದಲ್ಲಿದ್ದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮೊಳಗುತ್ತಿದ್ದಂಥ ಯಾರ್ಲಾ ಇವನು, ಯಾವ ಊರ್ಲ ಅವನು, ಏನ್ಲಾ ಇವನ್ ಪೌರುಷ ತೋರಿಸ್ಲಾ. ಶಿಳ್ಳೆ ಚಪ್ಪಾಳೆಗಳ ಸದ್ದು ಆ ಹುಡುಗನ ನಿದ್ದೆಗೆಡಿಸಿತ್ತು. ಅಪ್ಪ ಯುದ್ಧ ಭೂಮಿಯಿಂದ ಬಂದಿದ್ದ, ಮಗ ರಂಗಭೂಮಿಯ ಕಡೆ ಮುಖ ಮಾಡಿದ್ದ. ಸುಂದರ್ರಾಜ್ ಕಲೆಯ ಕನಸಿಗೆ ಕೈಜೋಡಿಸಿದ್ದು ನ್ಯಾಷನಲ್ ಕಾಲೇಜು. ಎಚ್ ನರಸಿಂಹಯ್ಯನವರ ಗರಡಿಯಲ್ಲಿ ಹಲವಾರು ಕಲಾಪಟ್ಟುಗಳನ್ನ ಕಲಿತ ಹುಡುಗ BSc ಮುಗಿಸುವುದರ ಒಳಗಾಗಿ ಹಲವಾರು ನಾಟಕಗಳನ್ನ ಆಡಿ ಮುಗಿಸಿದ್ದ. ಈ ಕಾಲೇಜಿಗೆ ಬಂದಾಗ ಹುಡುಗ ಸುಂದರ್ರಾಜನ ಪ್ರತಿಭೆಯನ್ನ ನೋಡಿ ಚಂದ್ರಶೇಖರ್ ಅವರು ಬೆಚ್ಚಿಬಿದ್ದಿದ್ದರು. ರಂಗಜಂಗಮ ಶ್ರೀ BV ಕಾರಂತರ ಪರಿಚಯ ಮಾಡಿಸಿ ಬರೀ ನಟನೆಯಷ್ಟೇ ಅಲ್ಲದೆ ರಂಗ ಸಜ್ಜಿಕೆ, ರಂಗ ನಿರ್ವಹಣೆ ಮುಂತಾದ ರಂಗದ ಎಲ್ಲ ಮಜಲುಗಳನ್ನ ಈತನಿಗೆ ಪರಿಚಯ ಮಾಡಿಸಿದ್ದರು. ನಂತರದ ದಿನಗಳಲ್ಲಿ ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಮುಂತಾದಂತಹ ಗಣ್ಯಮಾನ್ಯರ ಸ್ನೇಹದ ಸೆಲೆ ಸಿಕ್ಕಿದ್ದರಿಂದ ಕರ್ನಾಟಕದ ಉದ್ದಗಲಕ್ಕೂ ತನ್ನ ಕದಂಬ ಬಾಹುಗಳನ್ನ ನಾಟಕ ಹಾಗೂ ಸಿನಿಮಾ ಮೂಲಕ ತೆರೆದುಕೊಂಡಿದ್ದ ಈ ಹುಡುಗ ಸುಂದರ್ರಾಜ್. ಆ ಕೊಕ್ಕೋರ್ದವ್ರು ನಮ್ಮವರಲ್ವಾ? ಮತ್ ಮುಖ ಗಿಕ್ಕ ಕಂಡ್ರೆ ಹಾಗೆ ದುಸ್ತು ಕಂಡ್ರೆ ಬ್ಯಾರೆ ಎಂದು ಗೊತ್ತಾಗೋದಿಲ್ಲವಾ? ಹಿಂದೆ ನಮ್ಮವರೇ, ಈಗ ಕಿರಿಸ್ತಾನ್ರ ಜಾತಿ. ಸುಂದರ್ರಾಜ್ ನನಗೆ ದಶಕಗಳಿಂದಲೇ ಪರಿಚಿತರು. ರಂಗಭೂಮಿಯಿಂದ ಬಂದಂಥ ನಟರು. ಒಂಥರ ಅವರನ್ನು ಮತ್ತು ಶಂಕರ್ ನನ್ನ ತಮ್ಮ ಒಂದಾನೊಂದು ಕಾಲದಲ್ಲಿ ಜೊತೆಯಲ್ಲೇ ನಟಿಸಿದ್ದನ್ನು ನಾನು ನೋಡಿ ತುಂಬ ಬಹಳ ಹರ್ಷಿತನಾಗಿದ್ದೆ. ಇಬ್ಬರು ಪರ್ಫಾರ್ಮೆನ್ಸಸ್ಸು ಕೂಡ ಮ್ಯಾಚಿಂಗ್ ಈಚ್ ಅದರ್ ತುಂಬ ಚೆನ್ನಾಗಿ ಬಂದಿತ್ತು. ರಂಗಭೂಮಿಯ ಹಿನ್ನೆಲೆಯಿಂದ ಬಂದಿದ್ದರಿಂದ ಸುಂದರ್ರಾಜ್ ಮೊದಲಿಂದಲೂ ಕೂಡ ಒಂಥರ ಅವರ ಪರ್ಫಾರ್ಮೆನ್ಸಸ್ ಒಂದು ಪವರ್ ಹೌಸ್ ಪರ್ಫಾರ್ಮೆನ್ಸಸ್ ತುಂಬ ಉತ್ಕಟವಾಗಿ, ತುಂಬ ಇಂಟೆನ್ಸ್ ಆಗಿ ಅನುಭವಿಸಿ ನಟಿಸುವಂಥ ನಟರು. ಅದರ ನಂತರ ಅನೇಕ ಚಿತ್ರಗಳು ನಟಿಸಿದೆ. ಚಂದನಗೊಂಬೆಯಲ್ಲಿ ಒಂದು ಸುಂದರವಾದ ಪಾತ್ರವನ್ನು ಅವರು ಮಾಡಿದರು. ನಂತರ ಅವಸ್ಥೆ, ಕೃಷ್ಣ ಮಾಸಡಿ ನಿರ್ದೇಶನದಲ್ಲಿ, ನಂತರ ನಂಬಿಕೆಗಳು 2 ಚಿತ್ರಗಳಲ್ಲಿದ್ದಾಗ ಕೂಡ ನಾವು ಜೊತೆಯಲ್ಲಿದ್ವಿ. ಆ ಸಂದರ್ಭದಲ್ಲೂ ಶಿವಮೊಗ್ಗ ಸುತ್ತಮುತ್ತ ಎಲ್ಲ ಇದ್ದಾಗ ನಾವು ಜೊತೆಯಲ್ಲೇ ಓಡಾಡ್ತಿದ್ವಿ. ಒಂದು ಸಲ ನಾನು ಅವರನ್ನು ಕರ್ಕೊಂಡು ನಮ್ಮ ಊರಿಗೆ ಅಲ್ಲಿಂದ ಯಾರಿಗೂ ಹೇಳಿದೆ ನಾವಿಬ್ಬರು ಹೊರಟು ಬಿಟ್ಟಿದ್ವಿ. ಅವೆಲ್ಲಗಳು ನೆನಪಿಗೆ ಬರ್ತದೆ. ಬಟ್ ಆದರೆ ಒಂದು ಮುಖ್ಯವಾದ ಅಂಶ ಅಂದರೆ ನನಗೆ ಸುಂದರ್ರಾಜ್ ಅಂದ ಕೂಡಲೇ ನನಗೆ ತುಂಬ ಪ್ರೀತಿ ಇದೆ. ಅಂದರೆ ಅವರಂದ್ರೆ ತುಂಬ ಪ್ರೀತಿ. ಅವರಿಗೂ ಕೂಡ ನನ್ನ ಬಗ್ಗೆ ತುಂಬ ಪ್ರೀತಿ, ಗೌರವ. ನಾನು ಏನೇ ಚೂಡಾಯಿಸಲಿ, ಅವರಿಗೆ ಏನೇ ಮಾಡಲಿ, ಅವ್ರು ನಗನಗ್ತಾ ಅದನ್ನು ಸ್ವೀಕರಿಸ್ತಿರೋದು ಇವತ್ತಿಗೂ ನಡೆದುಕೊಂಡು ಬಂದಿದೆ. ಅಷ್ಟೊಂದು ಅಗಾಧವಾದ ಪ್ರೀತಿ ನನ್ನ ಮೇಲೆ ಅವರು ಇಟ್ಟಿದ್ದಾರೆ. ಅವನು ಕೂಡ ನನಗೆ ಅಷ್ಟೇ ಪ್ರೀತಿ ಪಾತ್ರರು ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾದ್ದು. ಅಮ್ಮ, ಮೊದಲೇ ಬಡವ್ರ ಮನೆ ಹುಡುಗಿ ಅಂತ್ಯಾ, ಮಾಲ್ಗಣ್ಣು, ಪೀಚು, ಬೆಳವಣಿಗೆ ಸಾಲದು, ಮೋಟಿ ಜಡೆ ಅಂತ ಕುಂಟಿನಪ್ಪ ಹೇಳಿ ಒಪ್ಕೊಳ್ದೆ ಬರಬೇಡ. ಅವ್ರೇನಾದ್ರು ನೊಂದ್ಕೊಂಡ್ರೆ ನಮ್ಗೆ ಒಳ್ಳೇದಾಗಲ್ಲಮ್ಮ. ಹಾಗಂತ ಮಡಿ ಕೋಲಿಗೆ ಸೀರೆ ಸುತ್ತದಾಗಿದ್ರು ಹೂ ಅಂದ್ಬಿಡ್ಲೇನೋ? ಅನ್ನು ಏನ್ ತಪ್ಪು? ಒಲೆ ಊದಕ್ಕೆ 2 ತುಟಿ, ಅನ್ನ ಮಾಡಿ ಹಾಕೋಕೆ 2 ಕೈ ಇದ್ರೆ ಸಾಲ್ದೆ ಇವನಿರೋ ಲಕ್ಷಣಕ್ಕೆ. ಹಯವದನ ನಾಟಕ ಮಾಡಬೇಕಾದ್ರೆ ನಾನು ಮತ್ತು TS ರಂಗ ಹೊಸ ಹುಡುಗರನ್ನು, ಹೊಸ ನಟಿಯರನ್ನು ಅಲ್ಲಿ ಸೇರಿಸಬೇಕು ಮತ್ತು ಅದೊಂದು ಹೊಸ ತಂಡವಾಗಿ ಉದ್ಭವವಾಗಬೇಕು ಅಂತ ಪ್ರಯತ್ನ ಪಟ್ಟರು. ಸೊ ಆ ದೃಷ್ಟಿಯಲ್ಲಿ ನ್ಯಾಷನಲ್ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ, ನಮಗೆ ಸದಾಕಾಲ ರಮೇಶ್ ಭಟ್ರ ಜ್ಯೋತಿ ಪ್ರಕಾಶ್ ತೋರಣ ಮುಂದೆ ಸಿಗ್ತಾ ಇದ್ದಂತಹ ಸುಂದರ್ರಾಜ್ ಮತ್ತು ರಮೇಶ್ ಭಟ್ ಇವರನ್ನೆಲ್ಲ ಒಗ್ಗೂಡಿಸುವಂತಹ ಕೆಲಸ ಬಂತು. ಎಡಕಲ್ಲು ಚಂದ್ರು, ಸುಂದರ್ ಅವರಿಬ್ಬರು ONK ಮನೆಯಲ್ಲಿ, ಅದರ ನಂತರ ಕಾರಂತರ ಜೊತೆ ಒಡನಾಟ, ಹಯವದನದಲ್ಲಿ ಪಾತ್ರ. ಹಯವದನದ ಕಪಿಲನಾಗಿ ನಮ್ಮೆಲ್ಲರ ಗಮನ ಸೆಳೆದಂತಹ ಬಹಳ ಎನರ್ಜೆಟಿಕ್ ಆದಂಥ ಒಬ್ಬ ಆ್ಯಕ್ಟರ್ ಆವತ್ತು ನಮಗೆ ದೊರಕಿದ.
ರಂಗಣ್ಣ ಯವ್ವ ಯಾರು ನೀವು? ಇದೇನ್ ರವ ಹಿಂಗ್ ಕೇಳ್ತೀರಾ? ನಾನು ರಂಗಣ್ಣ. ರಂಗಣ್ಣ? ಯಾವ ರಂಗಣ್ಣ? ನಿಮ್ಮ ಅಟ್ಟಿ ಆಳು, ನಿಮ್ ಮಗ ಕಣ್ರವ. ಮಗ? ನನ್ ಮಗ ಯಾರು ಇಲ್ಲ. ಯವ್ವ, ಕಾಡು ಇಂದ ಪ್ರಾರಂಭ ಆದ ನನ್ನ ಚಿತ್ರದ ಒಂದು ನಡಿಗೆ, ಅದು ಗಿರೀಶ್ ಕಾರ್ನಾಡ್ ಆಗಿರ್ಬೋದು, BV ಕಾರಂತ್ ಆಗಿರ್ಬೋದು, MS ಸತ್ಯು ಆಗಿರ್ಬೋದು, CR ಸಿಂಹ ಆಗಿರ್ಬೋದು, ಅಥವಾ ಅನೇಕ ಉತ್ತಮ ನಿರ್ದೇಶಕರ ಕೈ ಕೆಳಗಡೆ ಕೆಲಸ ಮಾಡ್ತಾ ಮಾಡ್ತಾ ನನಗೆ ಮತ್ತೊಂದು ಮಜಲೊಂದು ಕಮರ್ಷಿಯಲ್ ಬ್ರೇಕ್ ಸಿಕ್ತು. ಬಹಳ ಕಷ್ಟ, ಯಾಕೆಂದರೆ ನಮ್ಮಂಥ ನಟರುಗಳಿಗೆ ಕಮರ್ಷಿಯಲ್ ಸಿನಿಮಾಗಳೆಲ್ಲ ಅವಕಾಶ ಸಿಗೋದು ಬಹಳ ವಿರಳ. ಆಗ ನನಗೆ ಕೈ ಹಿಡಿದವರು K. ಬಾಲಚಂದರ್. ಅದು ತಪ್ಪಿದ ತಾಳದ ಮೂಲಕ ನನ್ನ ಪ್ರಯಾಣ ತಮಿಳ್ ಕಡೆಗೆ ಹೋಯಿತು. ತಮಿಳಿನಲ್ಲಿ ಅನೇಕ ಉತ್ತಮ ಚಿತ್ರಗಳನ್ನ ಮಾಡ್ತಾ ಬಂದೆ. ಅದು ಒಂದು ದಿವಸ 2 ದಿವಸದ ಚಿತ್ರಗಳಲ್ಲ, ಅದು 25 ವಾರಗಳಂತ ಓಡಿದಂಥ ಚಿತ್ರಗಳು. ಅದರಲ್ಲಿ ತಪ್ಪಿದ ತಾಳ ಇದೆ, ಉದರಿ ಪೂಕ್ಕಳಿದೆ, ಆಮೇಲೆ ಕಾಳಿ ಇದೆ, ಅನೇಕ ಚಿತ್ರಗಳು ಮಾಡಿದೆ. ಅಲ್ಲಿ K. ಬಾಲಚಂದರು, J. ಮಹೇಂದ್ರನು, IV ಶಶಿ, ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದೆ, ದೊಡ್ಡ ದೊಡ್ಡ ಹೀರೋಗಳ ಜೊತೆ ಕೆಲಸ ಮಾಡಿದೆ. ಅದು ರಜನಿಕಾಂತ್ ಆಗಿರ್ಬೋದು, ಕಮಲ್ ಹಾಸನ್ ಆಗಿರ್ಬೋದು, ದೊಡ್ಡ ನಟರುಗಳು, ಅನೇಕ ನಟರುಗಳಿದ್ದರಲ್ಲಿ. ಆದರೂ ಕೂಡ ನನಗೆ ಎಲ್ಲೋ ಒಂಥರ ಗೊತ್ತಿಲ್ಲ, ಕಾರಣಗಳು ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ನಮಗೆ ಅವಕಾಶಗಳೇ ಸಿಗ್ತಾ ಇಲ್ಲ ಅಂತ. ನನಗದಾಗಲಿಲ್ಲ, ಅವಕಾಶಗಳ ಮೇಲಿಂದ ಮೇಲೆ ಬರ್ತಾನೆ ಇತ್ತು. ಎಲ್ಲೋ ನನಗೆ ಒಂದು ಕಮರ್ಷಿಯಲ್ ಬ್ರೇಕ್ ಬೇಕು ಅನ್ನಿಸ್ತು. ಆಗ ನನಗೆ ಕಮರ್ಷಿಯಲ್ ಬ್ರೇಕ್ ಕೊಟ್ಟವರು ರಾಜೇಂದ್ರ ಸಿಂಗ್ ಬಾಬು ಮತ್ತು S. ನಾರಾಯಣ್ ಅವರು. ಒಂದು ಅರ್ಥದಲ್ಲಿ ನಾನು ಬಂಗಾರದ ಜಿಂಕೆ ಅನ್ನೋ ಒಂದು ಸಿನಿಮಾ ಮಾಡಬೇಕಾದ್ರೆ ಪ್ರಮೀಳಾ ಜೋಶಾಯಿ ಅವ್ರನ್ನ ಆ ಒಂದು ಪಾತ್ರಕ್ಕೆ ಕರ್ಕೊಂಡು ಬಂದಿದ್ದೆ. ಅದರಲ್ಲಿ ಬಂಗಾರದ ಜಿಂಕೆಯಲ್ಲಿ ಇವನು ಕೂಡ ಪಾತ್ರ ಮಾಡ್ತಾ ಇದ್ದ. ಹಾಗಾಗಿ ನನಗನ್ಸುತ್ತೆ ಅದೇ ಒಂದು ಮೂಲ ಕಾರಣ ಇರ್ಬೋದು ಅವರಿಬ್ಬರ ಸ್ನೇಹದ ಕುಡಿ ಪ್ರಾರಂಭ ಆಗಲಿಕ್ಕೆ ಅಂತ ಅನ್ಸುತ್ತೆ. ಪ್ರಮೀಳಾ ಜೋಶಾಯ್ ಮೂಲ ಹೆಸರು ಪುಷ್ಪಾ ತೆರೇಸಾ. ಹೆಗ್ಗಡದೇವನಕೋಟೆಯ ಶ್ಯಾಮ್ ಉಮಲ್ ಜೋಶಾಯಿ ಮತ್ತು ಜಯಮ್ಮ ಜೋಶಾಯಿ ಎಂಬ ದಂಪತಿಗಳಿಂದ ಚಿತ್ರರಂಗಕ್ಕೆ ಕಾಣಿಕೆಯಾಗಿ ಬಂದಂತಹ ಸಹಜ ಚೆಲುವೆ. ಬಣ್ಣದವರನ್ನು ನೋಡಲೆಂದು ಹೋದ ಹುಡುಗಿ ಬಣ್ಣ ಹಚ್ಚಿಕೊಂಡು ಮನೆಗೆ ಬಂದಿದ್ದಳು. ಈ ಕಥೆ ಕೇಳಿ. ನಂದಿಬೆಟ್ಟಕ್ಕೆ ಟ್ರಿಪ್ ಹಾಕಿದ್ರು. ಆ ನಂದಿಬೆಟ್ಟಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ಅಲ್ಲಿ ಬಂಗಾರದ ಮನುಷ್ಯ ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಮುಖ್ಯವಾಗಿ ಎಲ್ಲರಿಗೂ ಏನು ಅಂತಂದರೆ ರಾಜ್ಕುಮಾರ್ ಅವ್ರನ್ನ ನೋಡೋದು ಅಂದರೆ ಎಲ್ಲರಿಗೂ ಖುಷಿಯಾಗಿರುತ್ತೆ. ನನಗಂತೂ ಇನ್ನೂ ಖುಷಿ ಆಯಿತು. ಮತ್ತು ಅದರಲ್ಲಿ ಭಾರತೀಯವರು ಅಭಿನಯಿಸ್ತಾ ಇದ್ದರು. ನಾನು ಚಿತ್ರ ಶೂಟಿಂಗ್ ನೋಡೋಕ್ಕೆ ಹೋಗಿ ನಿಂತ್ಕೊಂಡೆ. ಎಲ್ಲ ನೂಕು ನುಗ್ಗಲು ಎಲ್ಲರೂ ಆ ಕಡೆ ಹೋಗಿ ಈ ಕಡೆ ಬನ್ನಿ ಅಂತ ಹೇಳ್ತಾ ಇರಬೇಕಾದ್ರೆ ನಮಗೆ ಒಂದು ಸ್ವಲ್ಪ ಇರಿಸು ಮುರುಸಾಗ್ತಾಯಿತ್ತು. ಏನಪ್ಪ ಶೂಟಿಂಗ್ ನೋಡೋಕ್ಕೂ ಬಿಡಲ್ಲ ಇವರು, ಹಾಗೆ ಹೀಗೆ ಅಂತ ಎಲ್ಲ ಬೈಕೋತಾ ಇದ್ವು. ಆದರೂ ಸಹ ಆ ಗುಂಪಿನಲ್ಲಿ ಒಂಥರ ನೂಕು ನುಗ್ಗಲಲ್ಲೇ ಹೋಗಿ ಮುಂದ್ಗಡೆ ಹೋಗಿ ನಿಂತ್ಕೊಂಡೆ. ನಾನು ಮುಂದೆ ಹೋಗಿ ನಿಂತ್ಕೊಂಡು ಶೂಟಿಂಗ್ ನೋಡಿದೆ. ಬಹಳ ಖುಷಿ ಆಯಿತು. ಎಲ್ಲ ಆಯಿತು. ಶೂಟಿಂಗ್ ಎಲ್ಲ ಮುಗೀತು ಅನ್ನೋದಕ್ಕಿಂತ ಮದುವೆಯ ದೃಶ್ಯಗಳೇನೋ ಎಲ್ಲ ರೆಡಿ ಮಾಡ್ತಾಯಿದ್ರು ಆ ಮಂಟಪದೊಳಗೆ, ಬೆಟ್ಟದ ಮಂಟಪದೊಳಗೆ. ಸರಿ, ನಾವು ಶೂಟಿಂಗೆಲ್ಲ ಮುಗಿದ ಮೇಲೆ ನಮಗೆ ಸಾಕಷ್ಟು ನೋಡಿದ್ವಲ್ಲ ಅಂಥೇಳಿ ನಾವು ಮತ್ತೆ ಬೇರೆ ಕಡೆಗೆ ಹೊರಡೋಕ್ಕೆ ಅನುವಾತು. ಬೇರೆ ಕಡೆ ಬಂದಾಗ ಅಷ್ಟರಲ್ಲಿ ನನಗೆ ಅಲ್ಲಿಂದ ಯಾರೋ ಕರೆದ್ರು, ಇಲ್ಲಿ ಬಾಮ್ಮ ಅಂಥೇಳಿ ಕರೆದ್ರು. ನನಗೆ ಯಾರೂ ಏನೂ ಗೊತ್ತಿಲ್ಲ. ಸೊ ನಾನು ಹೋದೆ. ಯಾರೋ ಹೆಸರು ನನಗೀಗ ನೆನಪಾಗ್ತಾಯಿಲ್ಲ. ಸಿದ್ಧಲಿಂಗಯ್ಯ ಡೈರೆಕ್ಟರ್ ಜೊತೆಯಲ್ಲಿ ಅಸೋಸಿಯೇಟ್ ಆಗೇನೋ ವರ್ಕ್ ಮಾಡಿದ್ದಾರೆ ಅವ್ರು ಯಾರೋ ಕರೆದ್ರು ನನಗೆ. ನಾನು ಹೋದೆ. ನೋಡಮ್ಮ ನೀನು ಆ್ಯಕ್ಟ್ ಮಾಡ್ತೀಯ ಅಂತ ಕೇಳಿದ್ರು ನನಗೆ. ಆ್ಯಕ್ಟ್ ಮಾಡೋದಾ? ನಾವು ಶೂಟಿಂಗ್ ನೋಡೋಕೆ ಬಂದಿರೋದು, ಶೂಟಿಂಗ್ ಏನು ಅಂತ ಗೊತ್ತಿಲ್ಲ, ಆ್ಯಕ್ಟ್ ಮಾಡೋದು ಅಂತ. ಇಲ್ಲ ನಾನೆಲ್ಲ ಆ್ಯಕ್ಟ್ ಮಾಡಲ್ಲ, ಮನೇಲಿ ಬೈತಾರೆ ಆ ಥರ ಎಲ್ಲ, ನಾವು ಸ್ಕೂಲ್ ಟ್ರಿಪ್ಪಿಗೆ ಬಂದಿರೋದು ಅಂಥೇಳಿ ವಾಪಸ್ ಬಂದೆ. ಮತ್ತೆ ಅವರು ಹಾಗೆ ಹಿಂದೆ ಬಂದು ಇಲ್ಲ ನೀನು ಬಾಮ್ಮ ಡೈರೆಕ್ಟರ್ ಕರೀತಾ ಇದ್ದಾರೆ, 1 ನಿಮಿಷ ಮಾತಾಡಿ ಹೋಗು ಅಂಥೇಳಿ ಆ ಒಳಗಡೆ ಮಂಟಪದೊಳಗೆ ನನ್ನನ್ನು ಕರ್ಕೊಂಡು ಹೋದರು. ಸೊ ಅಲ್ಲಿ ಹೋದಾಗ ಅವ್ರೇನು ಮಾಡಿದ್ರು, ನೋಡು ಈ ಥರ ಮದುವೆ ದೃಶ್ಯ ಇದೆ, ನೀನು ಖಂಡಿತ ಮಾಡಲೇಬೇಕು, ಮಾಡಮ್ಮ, ಒಂದು 10 ನಿಮಿಷ ಅಷ್ಟೇ, ತುಂಬ ಹೊತ್ತು ತೊಗೊಳ್ಳಲ್ಲ ನಾವು ಅಂತ ಹೇಳಿದ್ರು. ನನಗೆ ಒಂದು ಕಡೆ ಹೆದರಿಕೆ, ಮನೇಲಿ ಹೇಳಿಲ್ಲ. ನಾವು ಬಂದಿರೋದು ಸ್ಕೂಲಲ್ಲಿ ಟೀಚರ್ ಮುಖಾಂತರ ನಾವು ಟ್ರಿಪ್ಪಿಗೆ ಅಂತ ಬಂದಿರೋದು, ಯಾರ ಪರ್ಮಿಷನ್ ಇಲ್ಲದೆ ಆ್ಯಕ್ಟ್ ಮಾಡೋದು ಅಂದಾಗ ಸ್ವಲ್ಪ ಭಯ ಆಯಿತು. ನಾ ಹೇಳಿದೆ, ಇಲ್ಲ ನಾನು ಯಾರಿಗೂ ಹೇಳಿಲ್ಲ, ಏನು ಇಲ್ಲ, ಒಂದು 10 ನಿಮಿಷ ಹಾಗೆ ನೀನು ಮಾಡಿಬಿಟ್ಟು ಹೋಗ್ಬೋದು ಅಂತ ಹೇಳಿದ್ರು. ಒಂದು ಕಡೆ ಖುಷಿ. ಅಣ್ಣವರು ಭಾರತೀಯವರು ಅವರು ತಾಳಿ ಕಟ್ಟೋದು, ನನ್ನ ದೃಶ್ಯ ದ್ವಾರಕೀಶ್ ಅವರು ನನಗೆ ತಾಳಿ ಕಟ್ಟೋದು. ಹೇಗಿರ್ಬೇಕು ಹೇಳಿ ನೋಡೋಣ. ನನಗೆ ದ್ವಾರಕೀಶ್ ಅವ್ರು ನೋಡಿದಾಗ ಆಹಾ ದೊಡ್ಡ ನಟರು ಅಂತೇಳಿ ಒಂದು ಕಡೆ ಖುಷಿ ಆಗ್ತಾಯಿದೆ, ಒಂದು ಕಡೆ ಹೆದರಿಕೆ ಆಗ್ತಾಯಿದೆ.
ಇಷ್ಟೆಲ್ಲ ಆವರಿಸ್ಕೊಂಡಿದ್ರು ಸಹ ನಾನು ಆ ಸಂತೋಷಕ್ಕೆ ಭಯನ ಸ್ವಲ್ಪ ಪಕ್ಕಕ್ಕಿಟ್ಟು ಓಕೆ ಅಂತ ಹೇಳಿಬಿಟ್ಟೆ. ಈ ಚಿತ್ರರಂಗದಲ್ಲಿ ಬಂದ ನಂತರ ನನಗೆ ಸಿಕ್ಕಿದ್ದು ಸುಂದರರಾಜ್ ಅವರು ಅಂತ ಹೇಳ್ಬೋದು. ಸುಂದರರಾಜ್ ಅವರು ಹೇಗೆ ಸಿಕ್ಕಿದ್ರು? ಸಿನಿಮಾ ರಂಗದಲ್ಲಿ ಬಂದಿದ ತಕ್ಷಣ ಸಿಕ್ಕಿದ್ರು ಅಂತ ಹೇಳೋದು ಅದು ತಪ್ಪಾಗುತ್ತೆ. ನಾವಿಬ್ಬರು ಒಬ್ರಿಗೊಬ್ಬರು ತಪ್ಪಿದ ತಾಳ ಅನ್ನೋ ಚಿತ್ರದ ಮುಖಾಂತರ ಭೇಟಿಯಾದ್ದು. ಆ ಭೇಟಿ ಅಷ್ಟೇ. ಚಿತ್ರರಂಗದಲ್ಲಿ ಆರ್ಟಿಸ್ಟ್ಗಳು ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ. ಅದೇ ರೀತಿ ಸುಂದರರಾಜ್ ಅವರು ಬಂದರು. ಅವ್ರ ಪಾತ್ರ ಅವ್ರು ಮಾಡ್ತಾಯಿದ್ರು. ಅದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ರು. ನಾನು ರಜನಿಕಾಂತ್ ಸರ್ ಅವರ ತಂಗಿ ಪಾತ್ರ ಮಾಡಿದ್ದೆ. ಅದರಲ್ಲಿ ಅವರ ದೃಶ್ಯ ಅದು ನಮ್ಮಿಬ್ಬರ ಒಂದು ಸನ್ನಿವೇಶಗಳೇ ಜಾಸ್ತಿ. ಅಂದರೆ ಅವರು ನನ್ನ ಹಿಂದೆ ಓಡಿ ಬರ್ತಿರ್ತಾರೆ ಎಲ್ಲದಕ್ಕೂ. ಅವಳನ್ನು ಪ್ರೀತಿ ಮಾಡ್ತಾರೆ, ಅವಳನ್ನೇ ಮದುವೆ ಆಗಬೇಕು ಅಂತ ಓಡಿ ಬರ್ತಾರೆ. ಸೊ ಆಗ ತಪ್ಪಿದ ತಾಳ ಶೂಟಿಂಗ್ನಲ್ಲಿ ಆ ಮೋಟ್ರ್ ಬೈಕಲ್ಲಿ ನನ್ನ ಹಿಂದೆ ಓಡಿ 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 ಬರ್ತಾ ಇರೋರು. ಆ ರೀತಿ ಒಂದು ದೃಶ್ಯ ಎಲ್ಲ ಇತ್ತು. ನಮ್ಮಿಬ್ಬರ ಒಂದು ಪರಿಚಯ ಅಲ್ಲಿಂದ ಮುಖಾಂತರ ಆಯಿತು. ನನ್ಕಂದ್ರೆ ಇಷ್ಟನಾ? ಹಾಗೆ ನಮ್ಮ ಈ ಇಬ್ಬರ ಮದುವೆ ಬಗ್ಗೆ ಹೇಳಬೇಕು ಅಂತಂದರೆ ನಾವಿಬ್ಬರು ಒಬ್ರಿಗೊಬ್ರು ಮಾತಾಡ್ತಾ ಇದ್ದು. ಅವ್ರ ಮಾತಲ್ಲಿ ಏನಾಗ್ತಿತ್ತು ಅಂದರೆ ಅವ್ರ ಮನೆ ಬಗ್ಗೆ, ಅವರ ಹಿನ್ನೆಲೆ ಬಗ್ಗೆ ಎಲ್ಲ ನನಗೆ ಹೇಳ್ತಾಯಿದ್ರು. ನಾನು ನನ್ನ ಮನೆ ಬಗ್ಗೆ, ನನ್ನ ಹಿನ್ನೆಲೆ ಬಗ್ಗೆ ಅವ್ರಿಗೆ ಹೇಳ್ತಾ ಇದ್ದೆ. ಸೊ ಹೇಳಿದಾಗ ಇಬ್ಬರು ಒಂದು ದಿನ ಕೂತ್ಕೊಂಡು ಮಾತಾಡಬೇಕಾದ್ರೆ ಅದು ಯಾಕೋ ಏನೋ ಇಬ್ಬರ ಸಂಬಂಧ, ಇಬ್ಬರ ಹಿನ್ನೆಲೆಗಳು ಒಂದೇ ರೀತಿ ಆಗ್ತಿತ್ತು. ಅವರ ಮನೆ ವಿಷಯವಾಗಲಿ, ನನ್ನ ಮನೆ ವಿಷಯವಾಗಲಿ ಇಬ್ಬರದು ಒಂದೇ ರೀತಿ. ಇದೇನಪ್ಪ ಇದು, ನನ್ನ ಮನೆ ಥರನೇ ಇವ್ರ ಮನೇನೂ ಇದೆಯಲ್ಲ, ಇವ್ರ ಮನೆ ಥರನೇ ನನ್ನ ಮನೇನೂ ಇದೆಯಲ್ಲ ಅಂತ ನನಗೆ ಒಂದು ಕಡೆ ನಗು ಬರ್ತಾಯಿತ್ತು. ಎಲ್ಲೋ ಒಂದು ಕಡೆಗೆ ನನಗೂ ಅನ್ನಿಸ್ತು, ನನಗೆ ಸರಿಯಾದ ಗಂಡ ಅಂತಂದರೆ ಇವರೇ ಇರಬೇಕು. ಕೆಲವು ಅನೇಕ ಒಂದು ಕಾರಣಗಳಾಗಲಿ, ಅವರ ನಡೆನುಡಿ ಆಗಲಿ, ಅವರ ಮಾತುಗಳಾಗಲಿ, ಅವರ ಬುದ್ಧಿವಂತಿಕೆ ಆಗಲಿ ಎಲ್ಲ ನನಗೆ ಹತ್ತಿರವಾಗಿ ಒಂಥರ ಇಷ್ಟ ಆಗ್ತಿತ್ತು, ಭಾಳ ಇಷ್ಟ ಆಗ್ತಿತ್ತು. ಆಗ ಅಂದ್ಕೊಂಡೆ, ಹೌದು ಯಾಕಾಗಬಾರ್ದು ಅಂತ ಒಂದು ನನ್ನ ತಲೆ ಪ್ರಶ್ನೆ ಹಾಕಿ ಮತ್ತೆ ನಾನು ಅಂತೇಳಿ ಒಪ್ಕೊಂಡೆ. ಸೊ ಅವ್ರ ಮನೆಯಲ್ಲಿ ಖುಷಿಯಾಗಿ, ತುಂಬಾ ಖುಷಿಯಾಗಿ ಒಪ್ಕೊಂಡ್ರು. ಅವ್ರ ಮನೆಯಲ್ಲಿ ಭಾಳ ಬೇಗ ಗ್ರೀನ್ ಸಿಗ್ನಲ್ ಸಿಕ್ಬಿಡ್ದು. ಸುಂದರರಾಜ್ ಮತ್ತು ಪ್ರಮೀಳಾ ಜೋಶಾಯಿ ಅವರ ಬಗೆಗೆ ಹೇಳಲೇಬೇಕಾಗಿರತಕ್ಕಂಥ ಬಹಳ ಮುಖ್ಯವಾದ ಒಂದು ಸಂಗತಿ ಇದೆ ನನಗೆ. ನಾನು ವಿಶೇಷವಾಗಿ ಸಮಾಜ ಬದಲಾವಣೆಯ ಬಗೆಗೆ, ಸಾಮಾಜಿಕ ಕಾಳಜಿಯ ಬಗೆಗೆ ಆಸಕ್ತನಾಗಿರ್ತಕ್ಕಂಥವ್ರು. ಸುಂದರರಾಜ್ ಮತ್ತು ಪ್ರಮೀಳಾ ಜೋಶಾಯಿ ಅವರು ಅಂತರ್ಜಾತಿ ವಿವಾಹ ಅಲ್ಲ, ಅಂತರ್ಧರ್ಮೀಯ ವಿವಾಹ ಆದಂಥವರು. ಅಂತರ್ಜಾತೀಯ ವಿವಾಹಗಳನ್ನೇ ಅನುಮಾನದಿಂದ ನೋಡ್ತಾ ಇರೋ ಈ ಸಂದರ್ಭದಲ್ಲಿ ಹಿಂದೂ ಧರ್ಮಕ್ಕೆ ಸೇರಿದ ಸುಂದರರಾಜ್ ಮತ್ತು ಕ್ರೈಸ್ತ ಧರ್ಮಕ್ಕೆ ಸೇರಿದಂಥ ಪ್ರಮೀಳಾ ಜೋಶಾಯಿ ಇಬ್ಬರು ವಿವಾಹವಾಗಿ ಇಷ್ಟು ವರ್ಷಗಳವರೆಗೆ ನಿರಂತರವಾಗಿ ದಾಂಪತ್ಯ ಜೀವನವನ್ನು ನಡೆಸ್ತಾ ಇರೋದು ಸಹ ನಮ್ಮ ಸಮಾಜಕ್ಕೆ ನೀಡಿದ ಒಂದು ದೊಡ್ಡ ಸಂದೇಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದೇ ವಿವಾಹದ ಸಂದರ್ಭದಲ್ಲಿ ಹೇಳಬೇಕಾಗಿರುವಂಥ ಇನ್ನೊಂದು ಸಂಗತಿ, ಈ ಥರದ ವಿವಾಹಗಳಾದ ಸಂದರ್ಭದಲ್ಲಿ ಎರಡು ಕುಟುಂಬಗಳು ಹೊಂದ್ಕೊಂಡಿರುತ್ತವೆ ಅನ್ನುವಂಥ ಪ್ರಶ್ನೆ ನನಗಿದೆ. ನನಗೆ ಸುಂದರರಾಜ್ ತನ್ನ ತಾಯಿ ತಂದೆಯ ಕುಟುಂಬವನ್ನು, ಪ್ರಮೀಳಾ ಜೋಶಾಯಿ ಅವರ ತಾಯಿ ತಂದೆಯ ಕುಟುಂಬವನ್ನು ಸಮಚಿತ್ತದಿಂದ ಸಮತೋಲನಗೊಳಿಸಿದಂತಹ ಸಂದರ್ಭಗಳನ್ನು ನಾನು ಅನೇಕವನ್ನು ನೋಡಿದ್ದೇನೆ. ಹಾಗಾಗಿ ಇವರು ದಂಪತಿ ಎರಡೂ ಕುಟುಂಬಗಳ ನಡುವೆ ಒಂದು ಮನುಷ್ಯ ಸಂಬಂಧವನ್ನು ಬೆಸೆಯುವಂತೆ ಮಾಡಿದ್ದಿದೆಯಲ್ಲ, ಇದು ವಿಶೇಷವಾದದ್ದು ಅಂತಲೇ ಅಂದ್ಕೊಂಡಿದ್ದೇನೆ. ಹಾಗಾಗಿ ನಮ್ಮ ಸಮಾಜದಲ್ಲಿ ಅಂತರ್ಧರ್ಮೀಯ ವಿವಾಹವಾಗಿ ಮನುಷ್ಯ ಸಂಬಂಧಗಳಿಗೆ ಆದ್ಯತೆಯನ್ನು ಕೊಟ್ಟು ಎರಡೂ ಕುಟುಂಬಗಳ ನಡುವೆ ಸೌಹಾರ್ದವನ್ನು ಕಾಪಾಡಿಕೊಳ್ಳುವಂತಹ ರೀತಿಯಲ್ಲಿ ಜೀವನ ನಡೆಸಿದ್ದಿದೆಯಲ್ಲ, ಅದರ ಬಗೆಗೆ ನಿಜಕ್ಕೂ ನನಗೆ ಸಂತೋಷ ಇದೆ. ಪ್ರಮೀಳಾ ಜೋಶಾಯಿ ಹರಕೆ ಚಿತ್ರದಿಂದ ಬಂದು ಹರಕೆ ಹೊತ್ತವರಂತೆ ಸಿನಿಮಾ ರಂಗದಲ್ಲಿ ದುಡಿತಾ ಬಂದಂಥವ್ರು. ಅವರು ನಿರ್ಮಾಣ ಮಾಡಿದ ತಾಯಿ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದದ್ದಿದೆಯಲ್ಲ, ಅದು ಅವರ ಜೀವನದ ಬಹಳ ಮುಖ್ಯವಾದ ಘಟ್ಟ ಅಂತ ಅವರು ಭಾವಿಸ್ಕೊಂಡಿದ್ದಾರೆ. ಆ ಚಿತ್ರವನ್ನು ನಾನೇ ನಿರ್ದೇಶಿಸಬೇಕು ಅಂಥೇಳಿ ಅವರಿಬ್ಬರ ಆಕಾಂಕ್ಷೆಯಾಗಿತ್ತು. ಯಾಕೆಂದರೆ ಅವರ ಮೊದಲ ನಿರ್ಮಾಣ ಇದೆಯಲ್ಲ, ಅದರ ನಿರ್ದೇಶಕ ನಾನೇ ಆಗಬೇಕು ಅನ್ನೋದು. ಹೀಗಾಗಿ ಸಿನಿಮಾ ಮತ್ತು ಸ್ನೇಹ ಇವೆರಡನ್ನೂ ಒಟ್ಟಿಗೆ ಉಳಿಸ್ಕೊಂಡಿರ್ತಕ್ಕಂಥವರು ಅವರು.
ಅವರ ಜೀವನದಲ್ಲಿ ಎಲ್ಲ ಶುಭವನ್ನು ನಾನು ಹಾರೈಸ್ತೇನೆ. ಮೇಘನಾ ರಾಜ್ ಇವತ್ತು ಮಲಯಾಳಂ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ, ತಮಿಳು ಸಿನಿಮಾ ಮಾಡಿದ್ದಾರೆ, ಕನ್ನಡಕ್ಕೆ ಕಾಲಿಟ್ಟಿದ್ದಾರೆ. ಹೀಗೆ ಇವರಿಡೀ ಕುಟುಂಬ ಕನ್ನಡ ಚಿತ್ರರಂಗದ ಒಳಗಡೆ ತನ್ನದೇ ಆದಂಥ ಹೆಜ್ಜೆಯನ್ನು ಮೂಡಿಸ್ತಾ ಇರೋದ್ರಿಂದ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು. ಇಬ್ಬರು ಮದುವೆ ಆಗಿ ಸುಂದರವಾದ ಸಂಸಾರ ಮಾಡಿದ್ದಾರೆ. ಮೇಘನಾ ಈಗ ಖ್ಯಾತ ನಟಿಯಾಗಿ ಎಲ್ಲೆಡೆ ಹೆಸರು ತಗೊಂಡಿದ್ದಾರೆ. ಏನು ಅವಕಾಶಗಳಿಂದ ಸುಂದರರಾಜ್ ಮತ್ತು ನಮ್ಮ ಪ್ರಮೀಳಾ ವಂಚಿತರಾಗಿದ್ದರು, ಆ ಎಲ್ಲ ಅವಕಾಶಗಳು ಭರಪೂರವಾಗಿ ನಮ್ಮ ಮೇಘನಾಗೆ ಸಿಗಲಿ ಅಂತಲೇ ನಾನು ಈ ಸಂದರ್ಭದಲ್ಲಿ ಹಾರೈಸಲು ಇಚ್ಛಿಸ್ತೇನೆ. ಸುಂದರನಲ್ಲದ ಸುಂದರ, ಅಪ್ರತಿಮ ಸುಂದರಿ ಪ್ರಮೀಳಾ ಜೋಶಾಯ್. ಇವರಿಬ್ಬರ ದಾಂಪತ್ಯ ಜೀವನ ಆಹಾ ಇನ್ನೊಬ್ಬರು ಅನುಕರಣೆ ಮಾಡೋ ರೀತಿಯಲ್ಲೇ ಇದೆ. ಬಾಳಿನಲ್ಲಿ ಎಷ್ಟೇ ಕಷ್ಟ ಸುಖ ನೋವು ನಲಿವು ಬರಲಿ ಅದನ್ನೆಲ್ಲ ಮೆಟ್ಟಿ ನಿಂತು ಸುಂದರ ಬದುಕನ್ನು ತಮ್ಮದಾಗಿಸಿಕೊಂಡ ದಂಪತಿಗಳು ಇವರು. ಮುದ್ದಾದ ಮಗಳು ಮೇಘನಾ. ಸುಖ ಸಂಸಾರಕ್ಕೆ ಇನ್ನೇನು ಬೇಕು ಹೇಳಿ. ಇವರಿಬ್ಬರು ನನಗೆ ತುಂಬ ಹತ್ತಿರವಾದವರು. 70ರ ದಶಕದಲ್ಲಿ ಸುಂದರ ಯಾವುದರಲ್ಲೂ ಒಂದು ಸೀರಿಯಸ್ನೆಸ್ ಇರ್ತಿರ್ಲಿಲ್ಲ ಆ ವಯಸ್ಸಿನಲ್ಲಿ. 70ರ ದಶಕ ಅಂತಂದರೆ ಅವನಿಗೆ ಆವಾಗ ತಾನೇ ಯೌವನ, ಮತ್ತು ಬಿಸಿ ರಕ್ತ, ಕೋಪ, ಸಿಟ್ಟು, ಸೆಳವು ಎಲ್ಲ ಇರ್ತಿತ್ತು. ಎಲ್ಲದಕ್ಕೂ ಸಿಟ್ಟು ಮಾಡ್ಕೋತಿದ್ದ. ಮತ್ತು ಏನೇ ಒಂದು ಕೆಲಸ ಆಗಲಿ ಅದನ್ನು ಸಾಧಿಸೇ ತೀರ್ತೀನಿ ಅನ್ನೋ ಒಂದು ಛಲ ಅವನಲ್ಲಿತ್ತು. ಮತ್ತು ಯಾವುದಾದ್ರು ಕೆಲಸ ಮಾಡಬೇಕು ಅನ್ನೋ ತುಡಿತ ಅವನಲ್ಲಿ ಬಹಳಷ್ಟು ಇತ್ತು. ಅದು ಕಾರಂತರಿಂದ ಬಂದದ್ದಿರ್ಬೋದು ಅಥವಾ ಶಂಕರ್ನಾಗ್ ಅವರ ಒಡನಾಟದಿಂದ ಬಂದಿರ್ಬೋದು. ಎಲ್ಲ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದ. ಬಣ್ಣವನ್ನೇ ಕಟ್ಟಿಕೊಂಡು ಬದುಕಿ ಬಾಳಿದವರು, ಈಗಲೂ ಕಲಾ ಸೇವೆಯಲ್ಲಿ ಬದುಕುತ್ತಿರುವವರು. ಇವರು ಬರೀ ಪಾತ್ರಗಳಲ್ಲ, ಇವರು ಬರೀ ಪಾತ್ರಧಾರಿಗಳೂ ಅಲ್ಲ. ಇವರಿಗೆ ಬಂದ ಪ್ರಶಸ್ತಿಗಳು ಇವರ ಜೊತೆ ಮಾತನಾಡುವುದಿಲ್ಲ. ನೀವು ಕೊಟ್ಟ ದುಡ್ಡು ನಿರಂತರವಲ್ಲ. ನಿಮ್ಮ ಶಿಳ್ಳೆ ಚಪ್ಪಾಳೆ ನಿಂತ ದಿನ ಇವರು ಬದುಕುವುದೂ ಇಲ್ಲ. ಗೆಳೆಯರೇ, ವಿಡಿಯೋಗ್ರಫಿ, ಫೋಟೋಗ್ರಫಿ, ಡಾಕ್ಯುಮೆಂಟ್ರಿ ಇನ್ಯಾವುದೇ ಕೆಲಸ ಇರಲಿ ದಯವಿಟ್ಟು ನನ್ನ ನೆನಪು ಮಾಡ್ಕೊಳ್ಳಿ. ನನ್ನ ನಂಬರ್ 9448315315 ಅಂತ ಹೇಳ್ತಾ ಸಿಗೋಣ ಗೆಳೆಯರೇ.